ಮುಂದಿನ ಶೀರ್ಷಿಕೆ ದೇಶಭಕ್ತಿ ಜಾಗೃತಿಯಿಂದ ಸೂಪರ್ ಪವರ್ ಭಾರತ. ಇಂದಿನ ದಿನಗಳಲ್ಲಿ ದೇಶಭಕ್ತಿ ಜಾಗೃತಿಗೊಳಿಸುವಂತಹ, ದೇಶ ಕಟ್ಟುವಂತಹ ಕಾರ್ಯಕ್ರಮಗಳು ಅತ್ಯವಶ್ಯಕ ಎಂದೆನಿಸುತ್ತದೆ. ಮೊಟ್ಟ ಮೊದಲನೆಯದಾಗಿ ಒಂದು ವಿಷಯ ಜ್ಞಾಪಕದಲ್ಲಿರಲಿ. ಭಾರತ ಜಗತ್ತಿನ ಭೂಪಟದಲ್ಲಿ ಅಗ್ರಗಣ್ಯನಾಗಿ ನಿಂತು ಜಗತ್ತಿಗೆ ಗುರುವಾಗಿ ಮಾರ್ಗದರ್ಶನ ಮಾಡಿದ ರಾಷ್ಟ್ರವಾಗಿ ಹೊರಹೊಮ್ಮಿದ ಹೆಗ್ಗಳಿಕೆ ನಮ್ಮದಾಗಿತ್ತು. ಆದರೆ ಈಗ ನಾವು ಭಾರತೀಯರು ಅತ್ಯಂತ ಉತ್ಕಟ ಕ್ಷಣಗಳಲ್ಲಿ ಬಿಟ್ಟರೆ ಉಳಿದಂತೆ ಸ್ವಾಭಿಮಾನ ಕೆಚ್ಚದೆ ಒಗ್ಗಟ್ಟು ತೋರ್ಪಡಿಸುವುದನ್ನು ಸ್ವಲ್ಪ ಮರೆತಂತೆ ಕಾಣುತ್ತೆ. ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಧೈರ್ಯ, ಶಕ್ತಿ, ಸ್ವಾಭಿಮಾನ ಕೆಚ್ಚದೆ ತೋರ್ಪಡಿಸಿದೆವು. ಮುಂಬೈ ಮೇಲೆ ಭಯೋತ್ಪಾದಕರ ದಾಳಿ ನಡೆದಾಗ ಮತ್ತೆ ನಮ್ಮ ಸ್ಥೈರ್ಯ ಪ್ರದರ್ಶಿಸಿದೆವು. ಕಳೆದ ವಿಶ್ವಕಪ್ ಗೆಲ್ಲುವಾಗ ಮತ್ತೊಮ್ಮೆ ನಮ್ಮ ಏಕತೆ ವ್ಯಕ್ತಪಡಿಸಿದೆವು. ಹೀಗೆ ಉತ್ಕಟ ಕ್ಷಣಗಳು ಎರಗಿದಾಗ ನಾವು ಯಾರು ಎಂದು ಜಗತ್ತಿಗೆ ಗೊತ್ತಾಗುತ್ತದೆ. ವಿಧ್ವಂಸಕ ಕೃತ್ಯಗಳು ನಡೆಯುತ್ತಿರುವುದರಿಂದ ಅವುಗಳನ್ನು ನಿಗ್ರಹಿಸಲು ನಮ್ಮ ಶಕ್ತಿ, ಹಣ, ಸಮಯ ವ್ಯರ್ಥವಾಗ್ತಾ ಇದೆ. ಆದ್ದರಿಂದ ಅತ್ಯುನ್ನತ ಕೆಲಸವಾದ ಭಾರತ ದೇಶವನ್ನು ಕಟ್ಟುವ ಕೆಲಸವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರಂತರವಾಗಿ ಮಾಡುವಂತೆ ಜನರನ್ನು ಪ್ರೇರೇಪಿಸಬೇಕಾಗಿದೆ. ಹೀಗೆ ನಮ್ಮ ದೇಶವನ್ನು ಸದೃಢವಾಗಿ ಕಟ್ಟಿದರೆ ನಮ್ಮ ದೇಶದ ಮೇಲೆ ವೈರಿಗಳು ಎರಗುವ ದುಸ್ಸಾಹಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಎಂಬ ದೃಢವಾದ ನಂಬಿಕೆ ಇದೆ. ಇದಕ್ಕೆ ಬೇಕಾದ ಸೂತ್ರ ಕಗ್ಗದಲ್ಲಿದೆ ಅಂತ ಅನಿಸುತ್ತೆ. ಶಿಲೆಯಾಗಿ ನಿದ್ರಿಸುತ್ತಿದ್ದಾಕೆ ರಾಮಪದ ತಲದ ಸಂಸ್ಪರ್ಶದಿಂದೆದ್ದು ನಿಂತಂತೆ, ಚಲಿಸದೆನಿಸಿದ ಜಡವನಾವ ಗಾಳಿಯೋ ಸೋಕೆ, ಬಲ ತೀವಿ ಚಲಿಪುದುದು ಮಂಕುತಿಮ್ಮ. ಇದರ ಅರ್ಥ ಹೀಗಿದೆ: ಗೌತಮ ಋಷಿಯ ಪತ್ನಿ ಅಹಲ್ಯೆ ಇಂದ್ರನಿಂದಾಗಿ ಭ್ರಷ್ಟೆಯಾದಾಗ ನೀನು ಕಲ್ಲಾಗಿ ನಿದ್ರಿಸುತ್ತಿರು ಎಂದು ಗೌತಮರು ಶಾಪ ಕೊಟ್ಟರು. ಅದರಂತೆ ಶಿಲೆಯಾಗಿ ಆಕೆಯ ಮುಂದೆ ಶ್ರೀರಾಮ ಆ ಆಶ್ರಮದ ಮಾರ್ಗವಾಗಿ ಬರುವವರೆಗೆ ಕಾದಿದ್ದು, ಶ್ರೀರಾಮ ಆ ಶಿಲೆಯ ಮೇಲೆ ಕಾಲಿಟ್ಟಾಗ ಬದುಕಿ ಎಚ್ಚೆತ್ತಳು. ಕಲ್ಲಾಗಿ ನಿದ್ರಿಸುತ್ತಿದ್ದ ಅಹಲ್ಯೆ ರಾಮನ ಪಾದಸ್ಪರ್ಶದಿಂದ ಎದ್ದು ನಿಂತಂತೆ. ಚಲಿಸದಿರುವ ಜಡವಸ್ತುವನ್ನು ಕೂಡ ಯಾವುದಾದರೂ ಗಾಳಿಯು ಸೋಕಿದರೆ ಅದು ಬಲ ತುಂಬಿ ಚಲಿಸುವಂತಾಗುತ್ತದೆ. ಶಿಲೆಯಾಗಿ ನಿದ್ರಿಸುತ್ತಿದ್ದಾಕೆ ರಾಮಪದ ತಲದ ಸಂಸ್ಪರ್ಶದಿಂದ ಎದ್ದು ನಿಂತಂತೆ, ಚಲಿಸದೆನಿಸಿದ ಜಡವನಾವ ಗಾಳಿಯೋ ಸೋಕೆ ಅಂದರೆ ರಾಮನ ಪಾದಸ್ಪರ್ಶದಿಂದ ಎದ್ದು ನಿಂತಂತೆ, ಅಂದರೆ ಅದಕ್ಕೆ ಬಲ ತುಂಬಿ ಚಲಿಸುವಂತಾಯಿತು ಅಂತ. ಅಂತಹ ನೂಕು ಬಲವನ್ನು ದೊರಕಿಸುವ, ಭಾರತೀಯರನ್ನು ಒಟ್ಟಾಗಿಸಿ ಹುರಿದುಂಬಿಸುವ ಶಕ್ತಿ ನಮ್ಮಲ್ಲಿ ಬರಲಿ ಮತ್ತು ನಮ್ಮ ಭಾರತವನ್ನು ಎಲ್ಲ ರಂಗಗಳಲ್ಲಿ ಮತ್ತೊಮ್ಮೆ ಜಗದ್ಗುರು ಸ್ಥಾನದಲ್ಲಿ ನಿಲ್ಲಿಸಲು ಕಂಕಣಬದ್ಧರಾಗುವ ಎಂದು ಪ್ರಾರ್ಥಿಸುತ್ತೇನೆ. ಇದು ಸೂಪರ್ ಪವರ್ ಭಾರತ. ಆದರೆ ಅಂತಹ ನೂಕುಬಲ ದೊರಕಿಸಿಕೊಳ್ಳಲು ಏನು ಮಾಡಬೇಕು? ಹಾಗಂತ ನಾವು ಅಹಲ್ಯೆ ಕಾದ ಹಾಗೆ ಕಾಯುವುದು ಸೂಕ್ತವೇ? ನಮ್ಮಲ್ಲೂ ಆ ದೇವರು ಅಂತಹ ಶಕ್ತಿಯನ್ನು, ಯುಕ್ತಿಯನ್ನು ಕೊಟ್ಟಿಲ್ಲವೇ? ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಕಾಳಿದಾಸನ ಕೃತಿಗಳಲ್ಲೂ ಕೂಡ ರಾಷ್ಟ್ರೀಯ ಏಕತೆಯನ್ನು ಸಾರುವ ಸಂಸ್ಕೃತಿಯು ತನ್ನ ಭವ್ಯ ರೂಪವನ್ನು ಪ್ರದರ್ಶಿಸುತ್ತದೆ. ಭಾರತದ ಭವ್ಯ ಕಲ್ಪನೆಯನ್ನು ಮೇಘದೂತ ಕಾವ್ಯದಲ್ಲಿ ಕಾಳಿದಾಸ ಈ ನೆಲದ ಭೌಗೋಳಿಕ ಅಖಂಡತೆಯನ್ನು ಸಾರಿ ಹೇಳಿದ್ದಾನೆ. ಕಾಳಿದಾಸನಿಗೆ ಏನು ದರ್ದಿತ್ತು ಇವನ್ನೆಲ್ಲ ವರ್ಣಿಸೋದಕ್ಕೆ? ಇರಲಿ, ಇಂತಹವುಗಳಿಂದ ನಾವು ಸ್ಫೂರ್ತಿ ಪಡೆಯಬಹುದಲ್ಲವೇ? ಪುರಾಣದಿಂದ ಹಿಡಿದು ಮೊನ್ನೆ ಇತಿಹಾಸದವರೆಗೆ ನಮ್ಮ ದೇಶ ಎಂತೆಂಥ ಶೂರ ವೀರರನ್ನು ಹೆತ್ತಿದೆ. ಆದರೆ ನಾವು ಅವರನ್ನೆಲ್ಲ ಮರೆತಿದ್ದೇವೋ ಅಥವಾ ಅವರ ಶೂರತನವನ್ನು ಮೈಗೂಡಿಸಿಕೊಳ್ಳಲು ವಿಫಲರಾಗಿದ್ದೇವೋ ಸ್ವಲ್ಪ ಚಿಂತನೆ ಮಾಡಬೇಕಾಗಿದೆ. ಭಗವದ್ಗೀತೆಯ ಪ್ರಾರಂಭದಲ್ಲೇ ಧೃತರಾಷ್ಟ್ರ ಸಂಜಯನನ್ನು ಕೇಳಿದಾಗ ಅತಿಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಾಹ ಅಂತ ಹೇಳಲಿಲ್ವೇ? ಎಲ್ಲಿ ಹೋದರೂ ಇಂಥ ವೀರಾದಿ ವೀರರು ಬರಿಯ ಹಿಂದಿನ ವೈಭವ, ಶೌರ್ಯ, ಧೀರತನವನ್ನು ಹೇಳಿಕೊಂಡು ತಿರುಗುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಈಗಲೂ ಮಾಡಿ ತೋರಿಸಬೇಕು. ನಮ್ಮ ಶಕ್ತಿಯ ರುಚಿ ವೈರಿಗಳಿಗೆ ಗೊತ್ತಿದ್ದು ಹತ್ರ ಬರಲು 100 ಸಾರಿ ಯೋಚಿಸುವಂತೆ ಆಗಬೇಕು. ಅಥರ್ವ ವೇದ ಹೇಳುತ್ತೆ, ರಾಷ್ಟ್ರಂ ಸುವೀರಂ ವರ್ಧಯಾಮಿ. ಎಲ್ಲರ ಹಿತವನ್ನು ಬಯಸುತ್ತಾ, ಆಯುಧಗಳನ್ನು ಪರಿಷ್ಕರಿಸುತ್ತಾ, ರಾಷ್ಟ್ರದಲ್ಲಿರುವ ವೀರರನ್ನು ಹುರಿದುಂಬಿಸಿ ರಾಷ್ಟ್ರವನ್ನು ಸುಶೋಭಿತಗೊಳಿಸುತ್ತೇನೆ. ಇವರ ಕ್ಷಾತ್ರ ತೇಜಸ್ಸು ಅಜರವೂ ಜೈಶಾಲಿಯೂ ಆಗಿ ಶಾಶ್ವತವಾಗಿರಲಿ. ದಿವ್ಯ ಜ್ಞಾನಿಗಳು, ದಿವ್ಯ ಪುರುಷರು ಈ ಶೂರರ ಚಿತ್ರಗಳನ್ನು, ಸಂಕಲ್ಪಗಳನ್ನು ಸದೃಢಗೊಳಿಸಲಿ ಹಾಗೂ ಸಂರಕ್ಷಿಸಲಿ. ಕೊನೆಯಲ್ಲಿ ರಾಷ್ಟ್ರವನ್ನು ಬಲಿಷ್ಠವಾಗಿ ಅಭಿವೃದ್ಧಿಪಡಿಸುತ್ತೇನೆ. ನಾವೆಲ್ಲರೂ ಸಾಮಾನ್ಯವಾಗಿ ನಮ್ಮ ಕುಟುಂಬಗಳ, ಹೆಚ್ಚೆಂದರೆ ನಮ್ಮ ಬಂಧು ಮಿತ್ರರ ಹಿತವನ್ನು ಬಯಸುತ್ತೇವೆ. ಅದರಾಚೆಗೆ
ನಮಗೆ ಬೃಹತ್ ಸಮಾಜ ಇದೆ, ರಾಷ್ಟ್ರವೆಂಬುದಿದೆ, ಸಂವಿಧಾನ ಎಂಬುದಿದೆ ಎಂಬುದನ್ನು ಜಾಣತನದಿಂದ ಮರೆಯುತ್ತೇವೆ. ವಿವೇಕಾನಂದ ಹೇಳ್ತಾ ಇದ್ರು, ನಮಗೆ ಬೇಕಾಗಿರುವಂಥದ್ದು ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು. ನಮ್ಮ ಕಾಲಿನ ಮೇಲೆ ನಿಂತು ಪುರುಷ ಸಿಂಹರಾಗಿ ಸರ್ವತೋಮುಖವಾದ ಪುರುಷ ಸಿಂಹರನ್ನು ತಯಾರು ಮಾಡುವ ಸಿದ್ಧಾಂತ ವಿದ್ಯಾಭ್ಯಾಸದ ಕೂಡ ಜೊತೆಗೆ ನಮಗೆ ಬೇಕಾಗಿದೆ. ಈ ಮಾತುಗಳು ಇಂದಿಗೂ ಸೂಕ್ತ ಎಂದೆನಿಸುತ್ತದೆ ನನಗೆ. ನಿಮಗೆ ಇದಕ್ಕೆ ಪೂರಕವಾದ ಸ್ಫೂರ್ತಿ ತುಂಬಬಲ್ಲಂತಹ ಒಂದು ನಡೆದ ಘಟನೆ ಹೇಳ್ತೀನಿ. ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಪಂಚ ಇತಿಹಾಸದಲ್ಲಿ ಒಂದು ರೋಚಕ ಅಧ್ಯಾಯ. ನಮಗೆ ಸ್ವಾತಂತ್ರ್ಯ ಸುಲಭವಾಗಿ ಬರಲಿಲ್ಲ ಸ್ವಾಮಿ, ಸುಮ್ಮನೆ ಬರಲಿಲ್ಲ ಸ್ವಾತಂತ್ರ್ಯ. ಅದಕ್ಕಾಗಿ ಸಹಸ್ರಾರು ಜನ ತಮ್ಮ ಬಿಸಿ ನೆತ್ತರನ್ನು ಬಸಿದಿದ್ದಾರೆ ಎಂಬುದು ನಮ್ಮ ದೇಶದ ಕಿರಿಯರಿಗೆ ಅರ್ಥವಾಗಬೇಕು, ಅರ್ಥ ಮಾಡಿಸಬೇಕು. ಈ ಸುರಮ್ಯ ಇತಿಹಾಸದಲ್ಲಿ ಅದೆಷ್ಟು ಜನ ಅನಾಮಧೇಯರು ಸಣ್ಣ ಸಣ್ಣ ಸ್ಥಾನಗಳಲ್ಲಿದ್ದ ತಮ್ಮ ಜೀವನವನ್ನು ಹಾಸಿ ಬೀಸಿ ತ್ಯಾಗಿಗಳಾಗಿ ಹೋಗಿದ್ದಾರೆ. ಇತಿಹಾಸದಲ್ಲಿ ತನ್ನ ಸ್ಥಾನ ಭದ್ರಪಡಿಸಿಕೊಂಡಿರುವ ಒಂದು ಅನನ್ಯ ಪುಟ್ಟ ಪಾತ್ರ ಝಲಾಕರಿ ಬಾಯಿಯದು. ಆಕೆ ಝಾನ್ಸಿ ಲಕ್ಷ್ಮೀಬಾಯಿ ಅರಮನೆಯಲ್ಲಿ ಆಪ್ತ ಸೇವಕಿಯಾಗಿದ್ದಳು. ಝಾನ್ಸಿ ಕೋಟೆಯ ಮೇಲೆ ಭಾರೀ ಬ್ರಿಟಿಷ್ ದಾಳಿ ನಡೆಯುತ್ತಿತ್ತು. ರಾಣಿ ಲಕ್ಷ್ಮೀಬಾಯಿ ಎಷ್ಟೇ ವೀರಾವೇಶದಿಂದ ಹೋರಾಡಿದರೂ ಅವಳ ಸೈನಿಕರ ಸಂಖ್ಯೆ ತುಂಬಾ ಸಣ್ಣದು. ಅಲ್ಲದೆ ಬ್ರಿಟಿಷ್ ಸೈನ್ಯದ ಕಡೆಗೆ ಪ್ರಬಲವಾದ ಅಸ್ತ್ರಾಸ್ತ್ರಗಳಿದ್ದವು. ಕೋಟೆ ಒಡೆಯುವ ಹಂತಕ್ಕೆ ಬಂದಿತ್ತು. ಮಂತ್ರಿಗಳಿಗೆ ಒಂದೇ ಚಿಂತೆ, ರಾಣಿ ಬ್ರಿಟಿಷರ ಕೈಗೆ ಸಿಕ್ಕಿಬಿದ್ದರೆ ಅವಳನ್ನು ಬಹಳ ಕ್ರೂರವಾಗಿ ಶಿಕ್ಷಿಸುತ್ತಾರೆ, ಆಕೆಯನ್ನು ಹೇಗಾದರೂ ಮಾಡಿ ಅಲ್ಲಿಂದ ಪಾರು ಮಾಡಬೇಕು ಎಂದು. ಹೀಗೆ ಚಿಂತಿಸುತ್ತಿರುವಾಗ ಝಲಾಕರಿ ಬಾಯಿ ಅಲ್ಲಿಗೆ ಬಂದಳು. ಮಂತ್ರಿಗಳಿಗೆ ಹೇಳಿದಳು, ನೀವು ಚಿಂತೆ ಮಾಡಬೇಡಿ, ನಾನು ರಾಣಿಯ ಹಾಗೆ ವೇಷ ಹಾಕೊಂಡು ಕೋಟೆಯ ಪ್ರಧಾನ ಬಾಗಿಲನ ಕಡೆಗೆ ಹೋಗಿ ಹೋರಾಟ ಮಾಡ್ತೀನಿ. ಅವರಿಗೆ ರಾಣಿ ಅಲ್ಲಿಯೇ ಇದ್ದಾಳೆ ಎಂಬ ಭ್ರಮೆ ಬರುವಂತೆ ಆಗತ್ತೆ. ಆಗ ರಾಣಿ ಹಿಂಬಾಗಿಲಿನಿಂದ ಕಾಲಾವಿಯ ಕಡೆಗೆ ಹೊರಟು ಹೋಗಲಿ ಅಂತ. ಬೇರೆ ದಾರಿನೇ ಇರಲಿಲ್ಲ. ಆಕೆ ವೀರವೇಷ ಧರಿಸಿ ಅಳಿದುಳಿದ ಸೈನಿಕರನ್ನು ಕರೆದುಕೊಂಡು ಕೋಟೆಯ ಮುಖ್ಯ ದ್ವಾರವನ್ನು ತೆಗೆಯಿಸಿ ರೋಷಾವೇಶದಿಂದ ಹೋರಾಡತೊಡಗಿದಳು. ಬ್ರಿಟಿಷ್ ಸೈನಿಕರು ಆಕೆಯನ್ನೇ ರಾಣಿಯೆಂದು ಭ್ರಮಿಸಿ ಅವರೂ ಹೋರಾಡಿದರು. ನಮ್ಮ ಇತಿಹಾಸದಲ್ಲಿ ನಾಯಕ ನಾಯಕಿಯರಿದ್ದಂತೆಯೇ ದ್ರೋಹಿಗಳು ಇದ್ದಾರೆ ಸ್ವಾಮಿ. ಕೋಟೆಯ ಒಳಗಿದ್ದ ಒಬ್ಬ ದ್ರೋಹಿ ಹೋಗಿ ಬ್ರಿಟಿಷ್ ನಾಯಕರಿಗೆ ಹೇಳಿದ, ಈಕೆ ರಾಣಿಯಲ್ಲ, ಆಕೆಯ ಸೇವಕಿ. ರಾಣಿಯನ್ನು ಹಿಂಬಾಗಿಲಿನಿಂದ ಸಾಗಿಸಿ ಆಗಿದೆ. ಆದರೆ ಝಲಾಕರಿ ಬಾಯಿ ಆ ಮಾತನ್ನು ಕೇಳಿಸಿಕೊಂಡು ತನ್ನ ಕುದುರೆಯನ್ನು ದ್ರೋಹಿಯತ್ತ ಓಡಿಸಿದಳು. ಅವನು ಗಾಬರಿಯಿಂದ ಬಾಯಿ ಮುಚ್ಚುವ ಮೊದಲೇ ಅವಳ ಹರಿತವಾದ ಖಡ್ಗ ಅವನ ತಲೆಯನ್ನು ದೇಹದಿಂದ ಬೇರೆ ಮಾಡಿತು. ಆಕೆ ರೋಷದಿಂದ ಕೂಗಿದಳು, ಹೇಡಿಗಳೇ, ನಾನೇ ಝಾನ್ಸಿ ಲಕ್ಷ್ಮೀಬಾಯಿ, ಬನ್ನಿ ನನ್ನನ್ನು ಎದುರಿಸಿ. ಮತ್ತೆ ಬ್ರಿಟಿಷ್ ಸೈನಿಕರಿಗೆ ಗೊಂದಲ. ಅಷ್ಟರಲ್ಲಿ ಮತ್ತೊಬ್ಬ ದ್ರೋಹಿ ಬಂದು ಅರುಹಿದ. ರಾಣಿ ಪಾರಾಗಿದ್ದಾಳೆ. ಆಕೆಯ ಸೇವಕಿ ಝಲಾಕರಿ ಬಾಯಿ. ಆಕೆಯ ರೋಷವನ್ನು ದೇಶಭಕ್ತಿಯನ್ನು ಕಂಡು ವೈರಿಯಾದರೂ ಕೂಡ ಆ ಬ್ರಿಟಿಷ್ ಸೈನ್ಯಾಧಿಕಾರಿ ಮೆಚ್ಚಿಕೊಂಡು ಹೇಳಿದ, ಭಾರತದಲ್ಲಿ 1% ಹೆಣ್ಣು ಮಕ್ಕಳು ಹೀಗೆ ದೇಶ ರಕ್ಷಣೆಗೆ ನಿಂತರೆ ನಾವು ಆ ದೇಶದಲ್ಲಿರುವುದು ಸಾಧ್ಯವಿಲ್ಲ. ಮರುಕ್ಷಣವೇ 100 ಸೈನಿಕರು ಆಕೆಯ ಮೇಲೆ ಮುಗಿಬಿದ್ದು ಆಕೆಯ ಬಲಿ ತೆಗೆದುಕೊಂಡರು. ಅದೆಂಥ ಆತ್ಮಾಹುತಿ, ಅದೆಂಥ ಉಜ್ವಲ ದೇಶಪ್ರೇಮ. ನಮ್ಮ ಪವಿತ್ರ ದೇಶದ ಪ್ರತಿಯೊಬ್ಬ ಯುವಕ ಯುವತಿಯರ ಮೈಯಲ್ಲಿ ಈ ದೇಶಪ್ರೇಮ ಸತತವಾಗಿ ಮಿಡದಿದ್ದೇ ಆದರೆ ಆ ಶಕ್ತಿಯನ್ನು ಎಲ್ಲ ರಂಗಗಳಿಗೆ ವಿಸ್ತರಿಸಿ ಎಲ್ಲ ಪ್ರಜೆಗಳು ಪ್ರತಿ ನಿಮಿಷದಲ್ಲೂ ರಾಷ್ಟ್ರಭಕ್ತರಾದರೆ, ರಾಷ್ಟ್ರಭಕ್ತಿ ಮೆರೆದರೆ ಕಷ್ಟ ಎನಿಸುವುದಿಲ್ಲ. ನಿಮ್ಮೆಲ್ಲರಲ್ಲಿರುವ ಅಲ್ಪ ಸ್ವಲ್ಪ ಶಕ್ತಿಯನ್ನೇ ಸಂಚಿತಗೊಳಿಸಿ ಒಟ್ಟುಗೂಡಿಸೋಣವೇ? ಸೂಪರ್ ಪವರ್ ಭಾರತ, ಈ ಕನಸು ನನಸಾಗುವಂತೆ ಇಂದೇ ಸಂಕಲ್ಪ ಮಾಡೋಣವೇ?